ನಮಸ್ಕಾರ. ನನ್ನ ಹೆಸರು ಜಾಕೀರ್ ಧಾರವಾಡ್. ಸ್ನೇಹಿತರೆ, ನಾವಿವತ್ತು ಒಬ್ಬ ದಿಟ್ಟ ಬಾಲಕಿಯ ಸಾಹಸದ ಕಥೆಯನ್ನ ನೋಡೋಣ. ಈ ಕಥೆಯ ಶೀರ್ಷಿಕೆ ಅನ್ ಅಡ್ವೆಂಚರ್ ಸ್ಟೋರಿ. ಈ ಕಥೆಯನ್ನ ನೀವು ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಇದರಲ್ಲಿ ಬರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ದೆನ್ ಲೆಟ್ಸ್ ಸ್ಟಾರ್ಟ್ ದಿ ಸ್ಟೋರಿ. ಒನ್ಸ್ ಅಪಾನ್ ಅ ಟೈಮ್, a brave girl named Lily went on an adventure. She quickly packed her bag and set off into a green forest. ಒಂದಾನೊಂದು ಕಾಲದಲ್ಲಿ ಒಬ್ಬ ದಿಟ್ಟ ಪುಟ್ಟ ಬಾಲಕಿ ತನ್ನ ಬ್ಯಾಗನ್ನ ಪ್ಯಾಕ್ ಮಾಡಿಕೊಂಡು ಒಂದು ದಟ್ಟವಾದ ಅರಣ್ಯದಲ್ಲಿ ಪ್ರಯಾಣವನ್ನ ಬೆಳೆಸಿದ್ಲು. As she walked, she saw beautiful flowers and tall trees. She listened to the birds sing and felt very happy. ದಾರಿಯುದ್ದಕ್ಕೂ ಅವಳು ಸುಂದರವಾದ ಪುಷ್ಪಗಳನ್ನು, ಬೃಹದಾಕಾರವಾದ ಮರಗಳನ್ನು ನೋಡಿದ್ಲು. ಆ ಪಕ್ಷಿಗಳ ಕಲರವನ್ನ ಕೇಳಿ ಅವಳಿಗೆ ತುಂಬಾ ಸಂತೋಷವಾಯಿತು. Suddenly, a cute rabbit jumped in front of her. "Hello," said Lily. The rabbit looked at her with its big eyes. "Do you wanna come with me?" asked Lily. The rabbit nodded. ಅಕಸ್ಮಾತ್ ಆಗಿ ಒಂದು ಸುಂದರವಾದ ಮೊಲ ಅವಳ ಹತ್ತಿರ ಬಂತು. ಅವಳು ಹಾಯ್ ಹಲೋ ಅಂತ ಹೇಳಿ, ನೀನು ನನ್ನ ಜೊತೆಗೆ ಬರ್ತೀಯಾ ಅಂತ ಕೇಳಿದಾಗ ಮೊಲ ತನ್ನ ಗೋಣಲ್ಲಾಡಿಸಿ ಸಮ್ಮತಿಯನ್ನ ಕೊಡ್ತು. ಲಿಲಿ pulled out an apple and a sandwich from her bag and shared them with a rabbit. After eating, they both felt energized. ಲಿಲಿ ತನ್ನ ಬ್ಯಾಗಿಂದ ಆಪಲ್ ಅನ್ನ ಮತ್ತೆ ಸ್ಯಾಂಡ್ವಿಚ್ ಅನ್ನ ತೆಗೆದು ಇಬ್ರು ಅದನ್ನ ಶೇರ್ ಮಾಡಿಕೊಂಡು ತಿಂದು ಇಬ್ರಿಗೂ ಶಕ್ತಿ ಬಂತು. ಸೊ ದೇ ಕಂಟಿನ್ಯೂಡ್ ದ ಜರ್ನಿ. ರಾಬಿಟ್ took her to a cave. It was too scary, but Lily was courageous, so she hurriedly ran into the cave. ರಾಬಿಟ್ ಅವಳಿಗೊಂದು ಗುಹೆಗೆ ಕರ್ಕೊಂಡೋಯ್ತು. ಆ ಗುಹೆ ತುಂಬಾ ಭಯಾನಕವಾಗಿತ್ತು. ಆದ್ರೆ ಲಿಲಿ ತುಂಬಾ ಧೈರ್ಯಶಾಲಿ ಬಾಲಕಿ. ಅವಳು ಸಡನ್ಲಿ ಔಟ್ ಆಫ್ ಕ್ಯೂರಿಯಾಸಿಟಿ ಅಲ್ಲಿ ಏನಿದೆ ಅಂತ ನೋಡೋದಕ್ಕೆ ಓಡೋಡಿ ಆ ಗುಹೆ ಒಳಗಡೆ ಹೋಗ್ತಾಳೆ. The inside view of cave was awesome. ಗುಹೆ ಒಳಗೆ ಇರುವಂತಹ ದೃಶ್ಯ ತುಂಬಾ ಮನಮೋಹಕವಾಗಿತ್ತು. Lily was surprised to see the sparkling stones, colorful paintings on the wall and mini waterfall. Lily said, "Wow, magnificent." ಆ ಗುಹೆ ಒಳಗಡೆ ಹೊಳೆತಾ ಇರುವಂತಹ ಕಲ್ಲುಗಳನ್ನ, ಕಲಾಕೃತಿಗಳನ್ನ ಮತ್ತೆ ನೀರಿನ ಝರಿ, ಇದನ್ನೆಲ್ಲ ನೋಡಿ ಲಿಲಿ ವಾವ್, ಇದು ಅತ್ಯದ್ಭುತವಾಗಿದೆ, ಭವ್ಯವಾಗಿದೆ ಅಂತ ಪ್ರಶಂಸಿಸಿದ್ಲು. ಲಿಲಿ ಅಂಡ್ ರಾಬಿಟ್ ಸ್ಪೆಂಟ್ hours exploring the cave. They were tired but excited. ಇಬ್ರು ಗಂಟೆಗಟ್ಟಲೆ ಆ ಗುಹೆಯನ್ನ ಸುತ್ತಾಡಿದ್ರು. ಅವ್ರಿಗೆ ತುಂಬಾ ಆಯಾಸ ಆಗಿತ್ತು, ಆದ್ರೆ ಉತ್ಸುಕತೆ ತುಂಬಾ ಜಾಸ್ತಿ ಆಗಿತ್ತು. When it was time to go home, Lily waved goodbye to the rabbit and promised to come back. ಲಿಲಿ ಮನೆಗೆ ಹೋಗೋ ಸಮಯ ಬಂತು. ರ್ಯಾಬಿಟ್ಗೆ ಬಾಯ್ ಹೇಳಿ, ನಾನು ಮತ್ತೆ ಬರ್ತೇನೆ, ಮತ್ತೆ ಸಿಗೋಣ ಅಂತೇಳಿ ಅಲ್ಲಿಂದ ಸಂತೋಷವಾಗಿ ಹೊರಟ್ಲು. ಲಿಲಿ ವಾಕ್ಡ್ ಹೋಮ್ ಫೀಲಿಂಗ್ ವೆರಿ ಕಂಟೆಂಟ್. ಶಿ ಕುಡಂಟ್ ವೇಟ್ ಟು ಟೆಲ್ ಹರ್ ಮದರ್ ಅಬೌಟ್ ದಿ ಅಡ್ವೆಂಚರ್. ಅವಳಿಗೆ ಎಷ್ಟೊಂದು ಸಂತೋಷವಾಗಿತ್ತಂದ್ರೆ ಆ ಘಟನೆಯನ್ನ ತನ್ನ ತಾಯಿಗೆ ಹೇಳೋವರೆಗೂ ಅವಳಿಗೆ ಸಮಾಧಾನನೇ ಇರಲಿಲ್ಲ. That night, Lily dreamed of more exciting adventures with a new cute friend. ಅವತ್ತು ರಾತ್ರಿ ತನ್ನ ಹೊಸ ಸ್ನೇಹಿತನೊಂದಿಗೆ ಇಂತಹ ಸಾಹಸದ ಪಯಣ ಅವಳ ಕನಸಿನಲ್ಲಿ ಬರ್ತಾ ಇತ್ತು. ಹೀಗೆ ಕಥೆ ಮುಗೀತು. ಬಟ್ ವೇಟ್ ಪಿಕ್ಚರ್ ಅಭಿ ಬಾಕಿ ಹೈ ಮೇರೆ ದೋಸ್ತ್. ತಾವು ಐಡೆಂಟಿಫೈ ಮಾಡಿರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್, ಈ ಕಥೆಯಲ್ಲಿ ಏನೇನು ಬಂದಿದೆ ಅದನ್ನ ನಾನಿಲ್ಲಿ ಕೊಟ್ಟಿರುವ ಲಿಸ್ಟ್ ಜೊತೆಗೆ ಕಂಪೇರ್ ಮಾಡಿ. ನಾನೇನಾದ್ರೂ ಇದರಲ್ಲಿ ಮಿಸ್ ಮಾಡಿದ್ರೆ ಅದನ್ನ ಕಮೆಂಟ್ ಅಲ್ಲಿ ಕೊಡಿ. ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಅಥವಾ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಇದಕ್ಕಿಂತ ಮುಂಚೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ದ ಈಜಿಪ್ಟ್ ಮ್ಯಾಜಿಷಿಯನ್ ಅಂತ. ದಯವಿಟ್ಟು ಆ ವಿಡಿಯೋವನ್ನ ಫಸ್ಟ್ ನೋಡಿ. ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಇಲ್ಲಿ ಎಂಡ್ ಸ್ಕ್ರೀನ್ ಅಲ್ಲೂ ಕೂಡ ಇದೆ. ಆ ವಿಡಿಯೋನ ನೋಡಿ ನಂತರ ನೀವು ಈ ವಿಡಿಯೋನ ಮತ್ತೆ ನೋಡಿದ್ರೆ ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Please share and subscribe.